ಡೆವಿಲ್ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತಾ? ಸಾರಥಿಯಂತೆ ಈ ಸಿನಿಮಾ ಕೂಡ ಕರಿಯನಿಗೆ ಬ್ರೇಕ್ ಕೊಡುತ್ತಾ? ಇಂತಹದ್ದೊಂದು ಪ್ರಶ್ನೆ ಡಿ ಬಾಸ್ ಅಭಿಮಾನಿಗಳನ್ನ ಕಾಡ್ತಿರೋದಂತೂ ಸತ್ಯ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರೋ ದರ್ಶನ್ ರ ಡೆವಿಲ್ ಸಿನಿಮಾವನ್ನ ಫ್ಯಾನ್ಸ್ ಹಬ್ಬದಂತೆ ಸೆಲೆಬ್ರೇಟ್ ಮಾಡೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇದೆಲ್ಲದರ ಮಧ್ಯೆ ಡೆವಿಲ್ ಟ್ರೇಲರ್ ರಿಲೀಸ್ ಆಗಿದೆ. ದರ್ಶನ್ ಸೆಲೆಬ್ರಿಟಿಗಳ ಖುಷಿ ದುಪ್ಪಟ್ಟು ಮಾಡಿದೆ. ಟ್ರೇಲರ್ನಲ್ಲಿ ಎಂದಿನಂತೆ ದರ್ಶನ್ ಮಾಸ್ ಡೈಲಾಗ್ ಮತ್ತು ಫೈಟ್ಗಳಿಗೆ ಏನು ಕೊರತೆ ಇಲ್ಲ. ಡೆವಿಲ್ನಲ್ಲಿ ದರ್ಶನ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಮೂಡ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ಹೊಸ ಅವತಾರ ಸೆಲೆಬ್ರಿಟೀಸ್ಗೆ ಫುಲ್ ಮೀಲ್ಸ್ ಕೊಡುವುದು ಗ್ಯಾರಂಟಿ. ಟ್ರೇಲರ್ ಶುರುವಾದಾಗಿನಿಂದ ಕೊನೆ ತನಕ ಬ್ಯಾಕ್ ಟು ಬ್ಯಾಕ್ ಡೈಲಾಗ್ಗಳು ಬರುತ್ತಲೇ ಇರುತ್ತವೆ. ಕಾಂಚನ ಮಿಣಮಿಣ ಎನ್ನುತ್ತಾ ಬಂದ ದರ್ಶನ್ ಮಸ್ತ್ ಸ್ಟೈಲಿಶ್ ಆಗಿ ಡೈಲಾಗ್ಸ್ ಹೊಡೆಯುತ್ತಲೇ ಹೋಗಿದ್ದಾರೆ. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ ಅಂತ ಹೀರೋಯಿನ್ ದರ್ಶನ್ ರನ್ನ ಕೇಳೋದು ಇಲ್ಲಿ ಡೆವಿಲ್ ಬಣ್ಣ ಹಲವು ಅನ್ನೋ ಸೂಚನೆ ಕೊಡುತ್ತಾ ಹೋಗ್ತದೆ. ಕೊನೆಯಲ್ಲಿ ಬರೋ ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ ಅನ್ನೋ ಡೈಲಾಗ್ ಟ್ರೈಲರ್ ಹೈಲೈಟ್ ಅಂತಲೇ ಹೇಳ್ಬೋದು. ಡೆವಿಲ್ನಲ್ಲಿ ದರ್ಶನ್ ತುಂಬಾ ಸ್ಟೈಲಿಶ್ ಲುಕ್ನಲ್ಲಿ ಕಾಣಿಸಿಕೊಂಡಿರೋದು, ನಿರ್ದೇಶಕರು ದರ್ಶನ್ ರನ್ನ ತುಂಬಾನೇ ಸ್ಪೆಷಲ್ ಆಗಿ ತೋರಿಸ್ತಿರೋದು ಅಭಿಮಾನಿಗಳಿಗೆ ಖುಷಿ ಕೊಡೋದ್ರಲ್ಲಿ ಡೌಟ್ ಇಲ್ಲ. ಬಿಗ್ ಬಾಸ್ ವಿನಯ್ ಗೌಡ, ಗಿಲ್ಲಿ ನಟ ಕೂಡ ತಮ್ಮ ತಮ್ಮ ಪಾತ್ರಗಳಲ್ಲಿ ಹೈಲೈಟ್ ಆಗಿದ್ದಾರೆ. ಈ ಹಿಂದೆ ದರ್ಶನ್ ರ ತಾರಕ್ ಸಿನಿಮಾ ನಿರ್ದೇಶನ ಮಾಡಿದ್ದ ಮಿಲನ ಪ್ರಕಾಶ್ ಡೆವಿಲ್ಗೆ ಮತ್ತೆ ಆಕ್ಷನ್ ಕಟ್ ಹೇಳ್ತಿದ್ದು ಹೊಸ ಚಮತ್ಕಾರ ಸೃಷ್ಟಿಸ್ತಾರಾ ಅಂತ ಕಾದು ನೋಡಬೇಕಿದೆ.